ಎಲ್ಲರಿಗೂ ಇರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರ ಪಟ್ಟಿ ಈ ವರ್ಷ ಘೋಷಣೆಯಾಗಿದೆ. ಚುನಾವಣಾ ಆಯೋಗದಿಂದ ಈಗಾಗಲೇ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಿದ್ಧತೆ ಮತ್ತು ತರಬೇತಿ ಮತ್ತೆ ಮುದ್ರಣಾ ಕಾರ್ಯವನ್ನು ಮಾಡಲಿಕ್ಕೆ 20ನೇ ತಾರೀಕು 20/6/2026 ಸ್ಟಾರ್ಟ್ ಆಗಿ 29/6/2026 ತನಕ ಸಿದ್ಧತೆಗಳನ್ನು ನಾವು ಮಾಡ್ತಿದ್ದೇವೆ. ತದನಂತರ ಮತಗಟ್ಟೆ ಮಟ್ಟದ ಅಧಿಕಾರಿ BLOಸ್ಗಳು ಮನೆ ಮನೆಗೆ ಭೇಟಿ ಕೊಡುವಂತಹ ಕ್ಯಾಲೆಂಡರ್ ಆಫ್ ಇವೆಂಟು 30/6/2026 ಸ್ಟಾರ್ಟ್ ಆಗಿ 29/7/2026 ತನಕ ನಡೆಯಲಿದೆ. ಮತಗಟ್ಟೆಗಳ ನ್ಯಾಷನಲೈಸೇಷನ್ ಈಗಾಗಲೇ ಆಗಿದೆ. ಅದು ಒಂದು ಮತಗಟ್ಟೆಗಳಲ್ಲಿ 1200 ಮತದಾರ ಸಂಖ್ಯೆಯನ್ನು ಸೀಮಿತಗೊಳಿಸಲಿಕ್ಕೆ ಅಂತೇಳಿ ಮೊದಲನೇ ಕೊಟ್ಟಿದ್ದಾರೆ. ತದನಂತರ ಕರಡು ಮತದಾರ ಪಟ್ಟಿಯನ್ನು ಪ್ರಕಟಣೆ ಮಾಡಲಿಕ್ಕೆ 5ನೇ ಆಗಸ್ಟ್ 2026ಗೆ ಡೇಟ್ ಕೊಟ್ಟಿದ್ದಾರೆ. ತದನಂತರ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಹಕ್ಕು ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಸುವ ಅವಧಿ 5/8/26ರಿಂದ 4/9/26 ತನಕ ಇದೆ. ತದನಂತರ ನೋಟಿಸ್ ಮತ್ತೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅನ್ನು ವಿಲೇವಾರಿ ಮಾಡುವಂಥದ್ದು EROs ಮತ್ತೆ AROs ವಿಲೇವಾರಿ ಮಾಡಲಿಕ್ಕೆ ಅವಧಿ ಇರುವಂಥದ್ದು 5ನೇ ಆಗಸ್ಟ್ ತೆಗೆದು 3ನೇ ಅಕ್ಟೋಬರ್ 2026 ತನಕ ಇದೆ. ಮತ್ತೆ ಅಂತಿಮ ಮತದಾರ ಪಟ್ಟಿಯನ್ನು ಪ್ರಕಟಣೆ ಮಾಡುವಂತಹ ದಿನಾಂಕ ಅಕ್ಟೋಬರ್ 7, 2026. ಸೊ ಈ ರೀತಿಯಾದಂತಹ ಒಂದು ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗದಿಂದ ಈಗಾಗಲೇ ಹೊರಡಿಸಿದ್ದಾರೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 2092 ಮತಗಟ್ಟೆಗಳಿದ್ದಾವೆ. ಸೊ 2092 ಬೂತ್ ಲೆವೆಲ್ ಆಫೀಸರ್ಸ್ ಕೂಡ ಈಗಾಗಲೇ ನೇಮಕ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬೂತ್ ಲೆವೆಲ್ ಆಫೀಸರ್ಸ್ ಮೇಲ್ಗಡೆ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ 199 BLO ಸೂಪರ್ವೈಸರ್ಗಳನ್ನು ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ. ನಮ್ಮಲ್ಲಿ ಒಟ್ಟಾರೆಯಾಗಿ ಈ SIR ಪ್ರಾಸೆಸ್ ಪ್ರಿಪರೇಟರಿ ಆಕ್ಟಿವಿಟೀಸ್ ನಮ್ಮಲ್ಲಿ ಮ್ಯಾಪಿಂಗ್ ಕಾರ್ಯಾಚರಣೆ ಈಗಾಗಲೇ ಪ್ರಾರಂಭಗೊಂಡು ನಡೀತಾ ಇದೆ. ಅದು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ 89.13% ಈಗಾಗಲೇ ಮ್ಯಾಪಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಮ್ಯಾಪಿಂಗ್ ಪ್ರಾಸೆಸ್ ಮುಂದುವರಿತದೆ. ಅಂದರೆ ಈಗ ಮ್ಯಾಪ್ ಲಿಸ್ಟ್ ಪ್ರಕಟಣೆ ಆಗೋ ತನಕನೂ ಈ ಮ್ಯಾಪಿಂಗ್ ಪ್ರಾಸೆಸ್ ಮುಂದುವರಿಸ್ಕೊಂಡು ಬರ್ತೇವೆ. ಈ ಮ್ಯಾಪಿಂಗ್ ಪ್ರಾಸೆಸ್ ಮತ್ತೆ ಈ ಎನ್ಯುಮರೇಷನ್ ಫಾರ್ಮ್ಸ್ SIR ಹೇಗೆ ನಡೆಯಲಿದೆ ಅನ್ನುವುದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಈಗ ಲಾಸ್ಟ್ SIR ನಮ್ಮ ರಾಜ್ಯದಲ್ಲಿ 2002ರಲ್ಲಿ ಆಯಿತು. ಈ SIR 2002ರಲ್ಲಿ ಆದಾಗ 2002ರ ಮತದಾರ ಪಟ್ಟಿ ಅಲ್ಲಿ CO ವೆಬ್ಸೈಟ್ ನಲ್ಲಿ ಈಗಾಗಲೇ ಲಭ್ಯವಿದೆ. ಅದು ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ. ಯಾರು ಬೇಕಾದರೂ ಮತದಾರರು ಆ ಪಟ್ಟಿಯನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಅದರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಫೇಸ್ಬುಕ್ನಲ್ಲಿ ನಮಗೆ ಕೊಟ್ಟಿದ್ದೇನೆ. co.karnataka.gov.in ನಲ್ಲಿ ಇದೆ. ಮತ್ತೆ voters.eci.gov.in ಅಂತ ವೋಟರ್ ಸರ್ವಿಸಸ್ ಪೋರ್ಟಲ್ ಇದೆ. ಅದರಲ್ಲಿಯೂ ಕೂಡ ನಾವು 2002ರ ಮತದಾರ ಪಟ್ಟಿಯನ್ನು ನಾವು ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದೆ. ಮತದಾರರು ಅವರು ಮತದಾರ ಪಟ್ಟಿಯನ್ನು 2002ರಲ್ಲಿ ಏನಿತ್ತು ಅಂತ ಹೇಳಿ ಡೌನ್ಲೋಡ್ ಮಾಡಿಕೊಂಡು ಅವ್ರದೇ ಹೆಸರು ಈಗಿರುವಂಥ ಮತದಾರ ಪಟ್ಟಿಯಲ್ಲಿ ಒಂದು ಮತದಾರರು ಅವರೇ ಹೆಸರು 2002ರಲ್ಲಿ ಇದೆ ಅನ್ನೋದು ಚೆಕ್ ಮಾಡ್ಕೊಬಹುದು. ಅವ್ರ ಹೆಸರು ಇಲ್ಲ, ಬಟ್ ಅವರು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ಇದ್ದರೆ ಅದನ್ನು ಕೂಡ ಅವರು ನೋಟ್ ಮಾಡಿಕೊಂಡು ಇಟ್ಕೋಬಹುದು. ಈಗ BLOಸ್ಗಳಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನು ಆಯೋಗದಿಂದ ಪ್ರಿಂಟ್ ಮಾಡಿ ಕೊಡ್ತೇವೆ. ಈ ಎನ್ಯುಮರೇಷನ್ ಫಾರ್ಮ್ಸ್ ಈಗಿನ ಡೇಟ್ನಲ್ಲಿ ಮತದಾರ ಪಟ್ಟಿಯಲ್ಲಿ ಯಾರ್ಯಾರೆಲ್ಲ ಮತದಾರರಾಗಿದ್ದಾರೋ ಅವರು ಅಷ್ಟು ಜನರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ಸ್ ಜನರೇಟ್ ಆಗ್ತದೆ. ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಒಬ್ಬರಿಗೆ 2 ಎನ್ಯುಮರೇಷನ್ ಫಾರ್ಮ್ಸ್ ಜನರೇಟ್ ಆಗ್ತದೆ. ಆ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಅಲ್ಲೂ ಯುನೀಕ್ QR ಕೋಡ್ ಇರ್ತದೆ. ಸೊ ಈ 2 ಎನ್ಯುಮರೇಷನ್ ಫಾರ್ಮ್ ಪ್ರತಿ ಮತದಾರರಿಗೆ ಎಲ್ಲರೂ ಜನರೇಟ್ ಆಗ್ತದೆ. ಮ್ಯಾಪಿಂಗ್ ಆದವರಿಗೆ ಆಗದೇ ಇರೋದವರಿಗೆ ಎಲ್ಲರೂ ಜನರೇಟ್ ಆಗ್ತದೆ. ಈಗಿನ ಎಲೆಕ್ಟ್ರಲ್ ರೋಲ್ ಅಲ್ಲಿ ಅವ್ರ ಹೆಸರಿದ್ರೆ ಅವರೆಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗ್ತದೆ. ಅದನ್ನು BLO ಕಡೆ ಕೊಟ್ಟು ಅವರು ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಈ ಎನ್ಯುಮರೇಷನ್ ಫಾರ್ಮ್ ಅನ್ನು ಆ ಮತದಾರರಿಗೆ ತಲುಪಿಸುವಂಥದ್ದು ಆಗಬೇಕು. ಆ ಮನೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಫಾರ್ಮ್ ಅನ್ನು ಮತದಾರರಿಗೆ ಅಕ್ನಾಲಜ್ಮೆಂಟ್ ಆಗಿ BLO ಸೈನ್ ಮಾಡಿ ಅವ್ರ ಕೈನಲ್ಲೇ ಕೊಡಬೇಕು.